ನಮಸ್ಕಾರ ನೋಡ್ರಿ. ಇಲ್ಲಿ ನಾನು ಕರ್ಜಿಕಾಯಿ ಮಾಡತ್ತೀನಿ ಇವತ್ತು. ಇವು ನೋಡ್ರಿ, ಕರ್ಜಿಕಾಯಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ರೊಟ್ಟಿ ಕೂಡ ಊಟ ಮಾಡೋಕೆ ವರ್ಷದಾಗ ಒಂದು ಸೀಸನ್ ಒಳಗೆ ಸಿಗ್ತಾವೆ ನೋಡ್ರಿ ಇವು. ಹೀಗಾಗಿ ನಾವು ಯಾವಾಗ ಸಿಗ್ತಾವೆ ಅವಾಗೆಲ್ಲ ಊಟ ಮಾಡೋಕೆ ಇಷ್ಟಪಡ್ತೀವಿ ರೀ ಇವನ್ನ. ನೋಡೋಕೆ ಇಷ್ಟು ಸಣ್ಣ ಗಾತ್ರದಾಗಿದ್ದರೂ ಇದ್ರೊಳಗೆ ಎಲ್ಲ ಐರನ್, ಕ್ಯಾಲ್ಶಿಯಮ್ ಮತ್ತು ಎಲ್ಲ ಕಂಟೆಂಟ್ಸೂ ಭಾಳ ಇರ್ತಾವೆ ನೋಡ್ರಿ. ಇದ್ರೊಳಗೆ ರಿಚ್ ಆಗಿರ್ತಾವೆ ನೋಡ್ರಿ. ಹಿಂಗೆ ತುಂಬ ಸೋಸ್ಕೋಬೇಕು ಇವನ್ನ. ಹಿಂದೆ ಮುಂದೆ ಕಟ್ ಮಾಡ್ಕೊಂಡು ಹಿಂಗೆ ತುಂಬ ಸೋಸ್ಕೋಬೇಕು. ಆದರೆ ಇವನ್ನ ಇಡೋಕೆ ಬರೋಂಗಿಲ್ಲ ನೋಡ್ರಿ. ನಾವು ಮಾಡಿದ ದಿನಾನ ತೊಗೊಂಡಿದ್ದ ದಿನಾನ ಸೋಸ್ಬಿಡ್ಬೇಕು. ಮತ್ತು ಹಿಂಗೆ ಒಡೆದು ಬಿಡ್ತಾವೆ ನೋಡ್ರಿ ಅವು. ನಮ್ಮ ಇವನ್ನ ತೊಳಿಬಾರ್ದಂತ್ರಿ, ತೊಳೆದ್ರೆ ಹೊಟ್ಟೆ ಹೊಡಿತಾವಂತ ಅಂಥೇಳಿ ನಮ್ಮ ಅಮ್ಮಾರು ಅಂತಿದ್ರು. ಬಟ್ ಇವು ಭಾಳ ಹೊಲಸಿರ್ತಾವೆ ನೋಡ್ರಿ. ಎಲ್ಲ ಬೇಲ್ಯಾಗ ತಾವ ಬೆಳೆದು ಬಿಟ್ಟಿರ್ತಾವೆ ಇವು. ಅವರು ಮಾರೋರು ಹರ್ಕೊಂಬಂದು ನಮಗೆ ಮಾರಿರ್ತಾರೆ. ಹೀಗಾಗಿ ನಾವು ಅವನ್ನ ಚಲೋತ್ನಾಗ ತೊಳಿಬೇಕು. 2 ಸಲ ತೊಳೆದ್ರೆ ತಪ್ಪಿಲ್ಲ ನೋಡ್ರಿ. ಆದ್ರೆ ತೊಳೆದು ಸ್ವಲ್ಪ ಒರೆಸಿ ಆರಕ್ಕೆ ಇಟ್ಬಿಡ್ಬೇಕು. ಹಂಗೆ ನೋಡ್ರಿ ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಒಂದು ಕಡಾಗ್ಯಾಗ ಎಣ್ಣೆ ಹಾಕ್ಕೋಬೇಕ್ರಿ. ಸ್ವಲ್ಪ ಹಾಕ್ಕೊಂಡು ಒಂದು ಅರ್ಧ ಬಟ್ಟಲ್ದಷ್ಟು ಶೇಂಗಾನ ಹುರ್ಕೋಬೇಕು. ಚಲೋ ಹೊತ್ನಾಗ ಎಣ್ಣೆಗೆ ಕರ್ಕೊಂಬಿಡ್ಬೇಕು. ಕರ್ಕೊಂಡು ಎತ್ತಿಟ್ಕೊಂಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಈಗ ಇವು ಏನು ನಾವು ಕರ್ಜಿಕಾಯಿ ತುಂಬ ತೆಗೆದಿಟ್ಟಿರ್ತೀವಲ್ರಿ, ಅವನ್ನ ಹಾಕಿ ಎಣ್ಣೆ ಹಾಕಿ ಚಲೋ ಹೊತ್ನಾಗ ಹುರಿಬೇಕು ನೋಡ್ರಿ. ನಾವು ಎಷ್ಟು ಚಲೋ ಹುರಿತೀವಿ ಅಷ್ಟು ರುಚಿ ಆಕ್ಕವು. ಸ್ವಲ್ಪ ಇವು ಕಹಿ ಟೇಸ್ಟ್ ಇರ್ತಾವೆ ರೀ ಸ್ವಲ್ಪ. ಆದ್ರೇನು ಭಾಳ ಅಷ್ಟೊಂದೇನು ಹಾಗಲಕಾಯಿ ಅಷ್ಟೇನು ಇಸ ಇರಂಗಿಲ್ಲ ರೀ. ಒಳಗೆ ಬೀಜ ಅಂತೂ ಕರುಮ್ ಅಂತಿರುತ್ತೆ, ಮೇಲೆ ಸೊಪ್ಪು ಮೆತ್ತಗಿರುತ್ತೆ. ಆದರೆ ಇದ್ರದ್ದು ಊಟ ಮಾಡಿ ಟೇಸ್ಟ್ ನೋಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ರುಚಿ ಇರ್ತೈತಿ ಕರ್ಜಿಕಾಯಿ ಅಂಥೇಳಿ. ಒಂದು ಪಾವು ಹಿಂಗೆ ತೊಗೊಂಡ್ವಿ ಅಂದ್ರೆ ಚಲೋ ಹೊತ್ನಾಗ ಒಂದು ಊಟ ಮಾಡೋರು ಇದ್ರಂದ್ರೆ ಒಬ್ಬರೇ ಊಟ ಮಾಡ್ತಾರೆ ನೋಡ್ರಿ. ಹಂಗೆ ಅಷ್ಟು ಚಲೋ ಆಕತ್ತಿದ್ದು. ಈಗ ನೋಡ್ರಿ, ಕರ್ಜಿಕಾಯಿ ಬಡ ನಾವು ಎಲ್ಲ ಹುರ್ಕೊಂಡು ಇದಕ್ಕೆ ನೀಟಾಗಿ ಮತ್ತು ಉಳ್ಳಾಗಡ್ಡಿನೂ ಹಾಕ್ಕೋಬೇಕ್ರಿ. 1-2 ಉಳ್ಳಾಗಡ್ಡಿ ಹಾಕ್ಕೊಂಡು ಹುರ್ಕೊಂಬಿಡ್ಬೇಕು. ಹುರ್ಕೊಂಡು ಖಾರ ಹಾಕ್ಬೇಕ್ರಿ. 1-2 ಸ್ಪೂನಷ್ಟು ಖಾರ, ಉಪ್ಪು ಮತ್ತು ಅರ್ಶಿಣ ಪುಡಿ, ಸ್ವಲ್ಪ ಹಿಂಗೆ ಮತ್ತು ಒಂಚೂರು ಸಕ್ಕರೆ ಉದುರಿಸ್ಬೇಕ್ರಿ. ಏನು ಎಲ್ಲದಕ್ಕೂ ಸಕ್ಕರೆ ಉದುರಿಸ್ತಾರೆ ಅಂದ್ಕೋಬೇಡ್ರಿ. ಸಕ್ಕರೆ ಹಾಕಿದ್ರೆ ಇದು ಸ್ವಲ್ಪ ಕಹಿ ಹೊಡಿತೈತಿ. ಇರ್ಲಿಕ್ಕಂದ್ರೆ ಭಾಳ ವಿಷ ಆಕ್ಕವೆ ನೋಡ್ರಿ ಅವು. ಆಮೇಲೆ ಏನು ರೆಡಿಯಾಗಿರುತ್ತಲ್ಲ ಅದನ್ನು ಹುರಿದಿಟ್ಕೊಂಡಿರ್ತೀವಲ್ರಿ ಶೇಂಗಾ, ಅದನ್ನು ಹಾಕಿಬಿಡ್ಬೇಕು ನೋಡ್ರಿ ಕರ್ಜಿಕಾಯಿಗೆ. ಈ ಟೈಪ್ ಮಾಡಿ ನೋಡಿರಿ. ಶೇಂಗಾವ ಫಸ್ಟ ಹುರಿದಿಟ್ಕೊಂಡು ಲಾಸ್ಟಿಗೆ ಹಾಕಿ ಕೈ ಆಡಿಸಿ ಕೊತ್ತಂಬರಿ ಹಾಕಿ ಮುಚ್ಚಿಬಿಡ್ರಿ ನೀವು. ಒಂದು 5 ನಿಮಿಷದೊಳಗೆ ಮಸ್ತಾಗಿ ಕರ್ಜಿಕಾಯಿ ರೆಡಿ ಆಕ್ಕವು. ಇದೇನು ಇಡಕ್ಕೆ ಬರೋಂಗಿಲ್ಲ ರೀ, ಒಂದೇ ದಿನ ಊಟ ಮಾಡಬೇಕು ನೋಡಿರಿ. ಇಷ್ಟು ಮಾಡಿಬಿಟ್ರೆ ರೆಡಿಯಾಗೇ ಬಿಡುತ್ತೆ ನೋಡಿರಿ ಕರ್ಜಿಕಾಯಿ ಸೂಪರಾಗಿ.